ನಾನು ಇಲ್ಲಿ ಬಂದು ಮೂಸಾ ಪೇಂಡಾಗಿ ರೀಚ್ ಆದಾಗ ಮಳೆ ಬರೋಕ್ಕೆ ಶುರು ಆಯ್ತು. ಆಯ್ತು ಈಗಲೂ ಮಳೆ ಬರುತ್ತೆ, ಮಳೆ ಸ್ಟಾಪ್ ಆಯಿತು ಅಂತ ಅಂದ್ಬಿಟ್ಟು ಈ ಕ್ರಿಸ್ಟಲ್ ಬೇ ಬೀಚಿಗೆ ಬಂದೆ. ಕ್ರಿಸ್ಟಲ್ ಆಗಂತೂ ಇಲ್ಲ, ಗಲೀಜಾಗಿದೆ, ಬಟ್ ಕಾಂಟ್ ಹೆಲ್ಪ್. ಪಾರ್ಕಿಂಗು ಹತ್ತಿರದಲ್ಲೇ ಇದೆ. ಆ್ಯಂಡ್ ಐ ಥಿಂಕ್ ಮಳೆ ಬರ್ತಿರೋದ್ರಿಂದ ಜನ ಇಲ್ಲ. ಆ್ಯಂಡ್ ರೋಡು ಕೂಡ ಸ್ವಲ್ಪ ಹಿಂಗೆಲ್ಲ ಇದೆ. ಈಗ ಹೋಗಿ ಗೂಡಿಗೆ ಸೇರಿಕೊಂಡು, ಮಳೇಲಿ ನೆಂದರೆ ಗೊತ್ತಿಲ್ಲ, ಗೂಡಿಗೆ ಸೇರಿಕೊಂಡು ಆಮೇಲೆ ಇಲ್ಲೇ ಇಂಡಿಯನ್ ರೆಸ್ಟೋರೆಂಟ್ ಇದೆ, ಊಟಕ್ಕೆ ಹೋಗಬೇಕು. ಮಳೆ ಎಷ್ಟು ಜೋರಾಗಿ ಬರೋಕ್ಕೆ ಶುರುವಾಯ್ತು ಅಂತಂದರೆ, ನಾನು ರೈನ್ ಜಾಕೆಟೆಲ್ಲ ಹಾಕ್ಕೊಂಡೆ, ಅಥವಾ ರೈನ್ ಕೋಟ್ನ ಹಾಕ್ಕೊಂಡು ಹೊರಡ್ಬಿಡೋಣ ಅಂತ ಬಂದೆ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಗಾಡಿ ಕೀ ಇದ್ರೊಳಗೆ ಹೋಗ್ತಾನೆ ಇಲ್ಲ, ಆ್ಯಂಡ್ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಸೊ ಇವ್ರ ಹತ್ರ ಇಲ್ಲೆಲ್ಲ ಕೇಳಿದೆ, ಬಟ್ ತುಂಬ ಎಕ್ಸ್ಪೆನ್ಸಿವ್ ಅಂದರೆ ಜಾಸ್ತಿ ಹೇಳ್ತಾಯಿದ್ರು. ಅಟ್ ದ ಸೇಮ್ ಟೈಮ್ ನಾನು ಸ್ಟೇ ಓನರಿಗೆ ಕಾಲ್ ಮಾಡಿದೆ, ಅವ್ರ ಹತ್ರನೇ ಬೈಕ್ನ ರೆಂಟಿಗೆ ತೊಗೊಂಡಿದ್ದು. ಸೊ ಅವ್ರಿಗೆ ಆನ್ ದ ವೇ ಇದ್ದಾರೆ, ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಹಸುವಾಗ್ತಾಯಿತ್ತು, ಬೆಳಗ್ಗೆ ನಾನು ತಿಂದಿದ್ದು ಇನ್ನೇನು ತಿಂದಿರಲಿಲ್ಲ. ಸೊ ಐ ಥಾಟ್ ಏನಾದರೂ ಊಟ ಮಾಡೋಣ ಅಂತ ಅಂದ್ಬಿಟ್ಟು ವೆಜ್ ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿದ್ದೀನಿ. ಐ ಥಿಂಕ್ ಬಂದರು ನನ್ನ ಸ್ಟೇ ಓನರ್ ಬಂದರು. ಹಾಯ್. ಅವ್ರು ಬಂದು ಗಾಡಿ ರಿಪೇರಿನ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಬಟ್ ಎಷ್ಟೇ ಟ್ರೈ ಮಾಡಿದ್ರು ಆಗಲಿಲ್ಲ. ಕತ್ಲಾಗಕ್ಕೆ ಶುರುವಾಗಿತ್ತು, ಮಳೆನೂ ಜೋರಾಗ್ತಿತ್ತು. ಹಾಗಾಗಿ ನಾವು ಗಾಡಿನ ಅಲ್ಲೇ ಬಿಟ್ಟು ಅವರೇ ನನ್ನನ್ನು ರೂಮ್ಗೆ ಕರ್ಕೊಂಡೋಗಿ ಡ್ರಾಪ್ ಮಾಡಿದ್ರು. ಸೊ ಬಾಲಿ ಸೇಫಾ, ಸೋಲೋ ಟ್ರಾವೆಲಿಂಗ್ ಸೇಫಾ, ಹೆಣ್ಮಕ್ಳಿಗೆ ಕೆಲವು ಜಾಗಗಳು ಸೇಫಾ ಅನ್ನೋರಿಗೆ ಬಾಲಿ ಆಬ್ಸಲ್ಯೂಟ್ಲಿ ಸೇಫ್ ಇದೆ. My name is Nyoman. Snowman. Nyoman. Noman. Nyoman. Nyoman. Oh, Okay. nice to meet you, Nyoman. What's your name? Anu. Anu. Yeah. Where you come from? India. Oh. How much? 25. Yes. Acha. Why everything is expensive here? Yes. Tree house straight? You get there, you go down. 6:29. 4:30ಗೆ ಅದು ರೆಡಿಯಾಗಿ ಒಂದೊಂದು ರೋಡು ಎಷ್ಟು ಕ್ರೇಜಿಯಾಗಿತ್ತು ಅಂತ ಅಂದರೆ, ಬಟ್ ಐ ಥಿಂಕ್ ಜರ್ನಿನ ಅದೇ ಚೆನ್ನಾಗಿ ಮಾಡಿಸೋದು ಅಂತ ಅನಿಸುತ್ತೆ. ಸೊ ಬಂದೆ, ಇಲ್ಲಿ ಗಾಡಿ ಪಾರ್ಕ್ ಮಾಡಿದೆ. ಗಾಡಿ ಪಾರ್ಕಿಂಗಿಗೆ 5,000. ಇಲ್ಲಿ ಟ್ರೀ ಹೌಸ್ಗೆ ಎಂಟ್ರಿ ಫೀಸು 25,000. ಅದೆಲ್ಲ ಕೆಳಗಡೆ ನಮ್ಮ ಇಂಡಿಯನ್ ರುಪೀಸ್ಗೆ ಎಷ್ಟಾಗುತ್ತೆ ಅಂತ ಹಾಕಿದ್ದೀನಿ. ಅರ್ಲಿ ಮಾರ್ನಿಂಗ್ ಬರೋದ್ರಿಂದ ಏನಾಗುತ್ತೆ, ಜನ ಇರಲ್ಲ. ಇವರೇ ಮಾಡಿರುವಂಥ ಈ ಟ್ರೀ ಹೌಸು ಸನ್ರೈಸ್ ಪಾಯಿಂಟ್ ಅಂತ ಅಂತಾರೆ. ಬಟ್ ಸನ್ಸೆಟ್ ಸ್ವಲ್ಪ ಬರ್ತಾ ಇದೆ. ಐ ಆಮ್ ವೆರಿ ಎಕ್ಸೈಟೆಡ್. ಟ್ರೀ ಹೌಸ್ ಅಂತ ಹಾಕಿದ್ದಾರೆ. ಓ ಮೈ ಗಾಡ್, ಪುಣ್ಯ ನಾನು ಶೂಸ್ ಹಾಕ್ಕೊಂಡು ಬಂದೆ, ಇಲ್ಲ ಅಂದರೆ ಕಷ್ಟ ಇದೆ. ಸೊ ಲಿಟ್ರಲಿ ಸೇಫ್ಟಿಗೆ ಅಂದ್ಬಿಟ್ಟು ಈ ಥರ ದಾರ ಕಟ್ಟಿದ್ದಾರೆ. ಅಲ್ಲಿ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು. ಆಲ್ರೆಡಿ ಒಬ್ಬರು ಬಂದಿದ್ದಾರೆ, ಕಪಲ್ಲು. ಸೊ ಇವರು ಇಲ್ಲಿ ಎಂಟ್ರೆನ್ಸ್ ಫೀಸ್ನ ತೊಗೊಳ್ಳೋರು. ಇವರು ಅವರಿಗೆ ಫೋಟೋಸ್ನ ತೆಗಿತಿದ್ದಾರೆ. ಪೇಷನ್ಸ್ ಅಂತ ಕಾಯ್ತಾ ಇದ್ದೆ ಯಾವಾಗ ನನ್ನ ಟರ್ನ್ ಸಿಗುತ್ತೆ ಅಂತ. ಬಟ್ ದ ಬೆಸ್ಟ್ ಪಾರ್ಟ್ ಈಸ್ ಜನ ಇಲ್ಲ. ಸೊ ಪೀಸ್ಫುಲಿ ಜಸ್ಟ್ ಫೋಟೋ ಅಷ್ಟೇ ಅಲ್ಲ, ಐ ಥಿಂಕ್ ಆ ವ್ಯೂನೂ ತುಂಬ ಚೆನ್ನಾಗಿದೆ. ನಾನು ತೋರಿಸ್ತೀನಿ. ಇಟ್ ಈಸ್ ಡೆಫಿನೆಟ್ಲಿ ವರ್ತ್ ಕಮ್ಮಿಂಗ್ ಅರ್ಲಿ ಇನ್ ದ ಮಾರ್ನಿಂಗ್. ಐ ಥಿಂಕ್ ಇನ್ 1 hour ಆದರೂ ಜನ ಜಾಸ್ತಿ ಆಗ್ತಾ ಹೋಗ್ತಾರೆ. ಸೊ ಹೋಪ್ಫುಲಿ ಅವರು ಮುಗಿಸ್ತಾರೆ. ನಾನು ಹೋಗಿ ಬೇಗ ಪಟ ತನಗೂ ಕಾಟೇಜ್ ಶೂಟ್ ಮಾಡಿ, ನನಗೂ ಕಾಟೇಜ್ ಶೂಟ್ ಮಾಡಿಕೊಂಡು. ಮೇನ್ ಗೇಟಲ್ಲಿ ಎಂಟ್ರಿ ಫೀಸ್ ಬಂದ್ಬಿಟ್ಟು ನಮಗೆ 134 ರೂಪಾಯಿ ಆಗುತ್ತೆ ಇಂಡಿಯನ್ ರುಪೀಸಲ್ಲಿ. ಆದರೆ ಈ ಟ್ರೀ ಹೌಸ್ಗೆ ಸಪ್ರೇಟ್ ಎಂಟ್ರಿ ಫೀಸ್ ಇದೆ, ಬಿಕಾಸ್ ಅವರೇ ಫೋಟೋಗಳೆಲ್ಲ ತೆಗಿತಾರೆ. ಆ್ಯಂಡ್ ಅದರ ಚಾರ್ಜಸ್ ಬಂದ್ಬಿಟ್ಟು ಕ್ಲೋಸ್ ಟು 400 ರೂಪಾಯಿ ಆಗುತ್ತೆ. ಪಿಕ್ಚರ್ಸ್ನ ತೆಗೆಸ್ಕೊಂಡೆ. ಆ್ಯಂಡ್ ಈಗ ಈ ಟ್ರೀ ಹೌಸ್ನ ಹತ್ಕೊಂಡು ಹೋಗ್ತಾ ಇದ್ದೀನಿ. ಐ ಥಿಂಕ್ ಇಲ್ಲಿ ಸ್ಟೇ ಎಲ್ಲ ಮಾಡೋಕ್ಕೆ ಆಪ್ಷನ್ ಇಲ್ಲ, ಬಟ್
ಇಟ್ ಇಸ್ ವರ್ತ್ ದ ವ್ಯೂ. ಯಾರು ಸಾಕಾಗಿ ಸ್ಮಾರ್ಟಾಗಿ ಅಂಕಲು ಫೋಟೋ ತೆಗೆದ್ರಲ್ಲ ಅವ್ರದ್ದೇ ಅಂತ ಸ್ಟೇ ಇದು. ನಾನಿಲ್ಲಿ ಮೇಲೆ ವ್ಯೂ ನೋಡೋಕ್ಕೆ ಅಂತ ಬಂದೆ. ಆ್ಯಂಡ್ ಇಲ್ಲಿನ ಸ್ಟಾಫ್ ಪೂಜೆ ಮಾಡ್ತಿದ್ದಾರೆ. ಅನುಪಮ ಸಕ್ಕದಾಗಿ ಸೋಲೋ ಟ್ರಾವೆಲ್ ಮಾಡ್ತಾರೆ, ಮಜಾ ಮಾಡ್ತಾರೆ, ಲೈಫ್ನ ಏನೇನೋ ಹೇಳ್ತಾ ಇರ್ತೀರಾ ನೀವು. ಬಟ್ ಕೆಲವು ಅಡ್ವೆಂಚರ್ಸ್ಗಳನ್ನ ನಾನು ಏನು ಫೇಸ್ ಮಾಡ್ತೀನಿ, ಐ ಥಿಂಕ್ ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ನ ನಾನು ಮರೆಯೋದೇ ಇಲ್ಲ. ಫಸ್ಟ್ ಟೈಮ್ ನನಗೆ ಈ ಥರ ಆಗಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ ಪಾಯಿಂಟ್ ಅಂತ ಅಂದ್ಬಿಟ್ಟು ಡ್ರೋನ್ನ ಫ್ಲೈ ಮಾಡೋಕ್ಕೆ ಶುರು ಮಾಡಿದೆ. ಚೆನ್ನಾಗಿ ಬರ್ತಾಯಿತ್ತು ಶಾರ್ಟ್ಸ್ ಅಂದ್ಬಿಟ್ಟು ಒಂದು ಸರ್ಕಲ್ ಡ್ರೋನ್ ಶಾಟ್ನ ತೊಗೊಳ್ಳೋಣ ಅಂತ ಫ್ಲೈ ಮಾಡೋಕ್ಕೆ ಶುರು ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಡೈಮೆನ್ಷನ್ ಚೆಕ್ ಮಾಡ್ಕೊಂಡಿರಲಿಲ್ಲ. ಬಟ್ ಡ್ರೋನ್ನ ಫ್ಲೈ ಮಾಡಿ ಕೆಲವು ಸೆಕೆಂಡ್ಸ್ಗೆ ನಂಗೆ ರಿಯಲೈಸ್ ಆಗುತ್ತೆ, ವೀಡಿಯೋದಲ್ಲಿ ಓಡೋಕ್ಕೆ ಶುರು ಮಾಡ್ತೀನಿ ನಾನು ಡ್ರೋನ್ ಕ್ರ್ಯಾಶ್ ಆಗುತ್ತೆ ಅಂತ. ಅದು ಖಂಡಿತವಾಗ್ಲೂ ಆಯಿತು. ನಾವೆಷ್ಟೇ ಕೇರ್ಫುಲ್ ಆಗಿದ್ರು ಕೆಲವೊಮ್ಮೆ ಫೇಲ್ ಆಗೇ ಆಗ್ತೀವಿ. ಬಟ್ ಒಂದು ಮುಕ್ಕಾಲು ಗಂಟೆ ಅಲ್ಲಿರೋರು ಹೆಲ್ಪ್ ತೊಗೊಂಡು ಹುಡುಕಕ್ಕೆ ಶುರು ಮಾಡಿದ್ಮೇಲೆ ಡ್ರೋನ್ ಸಿಕ್ತು, ಒಳ್ಳೆ ಕಂಡೀಷನಲ್ಲಿತ್ತು. ಇದು ಒಂದು ಪಾಠ ನನಗಷ್ಟೇ, ಇನ್ನೂ ಕೇರ್ಫುಲ್ ಆಗಿರೋಕ್ಕೆ. ವ್ಯೂಗೆ ಹೋಗೋಕ್ಕೆ ದಾರಿ ನೆವರ್ ಎಂಡಿಂಗ್ ದಾರಿ ಅನ್ನಿಸ್ತಾ ಇದೆ ಇದು. ಮೀ ವರ್ಸಸ್ ಮೀ. ರೆಡಿ? ಕ್ಯಾಮ್ರಾ ಇಡಬೇಕು, ವಾಪಸ್ ಬರಬೇಕು, ರೋಲ್ ಕಟ್ ಮಾಡಬೇಕು, ಹೋಗಬೇಕು. ಫುಲ್ ಕಷ್ಟ ಇದೆ. ನ್ಯೂ ಇಯರ್ ಹೆಂಗೆ ಶುರು ಮಾಡ್ತಾ ಇದ್ದೀನಿ ಅಂತಂದರೆ, ಅಯ್ಯಯ್ಯೋ ನನ್ನ ಹೊಸ ವರ್ಷ ಬೇರೆ ಥರನೇ ಶುರುವಾಗಿದೆ. ಬೆಳಗ್ಗೆ ಎದ್ದ 4:00 ಶುರುವಾಗಿದ್ದು, ಈಗ ಟೈಮ್ 9:10. ಈ ದಾರಿ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ. ಬಟ್ ವ್ಯೂ It's worth coming here. See? ಅಯ್ಯವ್ವ, ಈ ಪಾತ್ ತೋರಿಸ್ತೀನಿ ನಾನು ನಿಮಗೆ ಡೈಮಂಡ್ ಬೀಚ್ಗೆ. ಒಂದು ದಾರಿ ಆಯಿತು, ಈಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್. ಡಿಫಿಕಲ್ಟ್? ನಾ It's crazy. You loved it? Yeah, love it. Yeah. And do it very slowly. Yeah, I'll go slowly. Thank you. Enjoy. ಹಿಂಗೆ ಹೋಗ್ಬೇಕು. ಅವ್ರಂದರು ಕ್ರೇಜಿ ಆಗಿದೆ, ಸ್ಕೇರಿ ಆಗಿಲ್ಲ ಅಂತಂದರು. ಸೊ ಲೆಟ್ಸ್ ಗೋ. ಐ ಥಿಂಕ್ ಇದೆಲ್ಲ ಏನು ಹಿಡ್ಕೊಳಕ್ಕೆ ಮಾಡ್ಯಾರೆ, ಐ ಥಿಂಕ್ ತುಂಬ ಸ್ಟ್ರಾಂಗ್ ಆಗಿ ಮಾಡ್ಯಾರೆ. ಸೊ ಏನು ಭಯ ಆಗಲ್ಲ. ಇನ್ನೂ ದಾರಿ ತುಂಬ ಇದೆ. ಚೆನ್ನಾಗಿದೆ ವ್ಯೂ ಅಂತಂದರೆ. ಅಲ್ಲೊಂದಿಬ್ಬರಿದ್ದಾರೆ, ನಾನು ಒಬ್ಬಳೇ ಇದ್ದೀನಿ ಬೀಚಲ್ಲಿ. ಸಣ್ಣದಾಗಿ ಡ್ರಿಸಲ್ ಆಗ್ತಾಯಿದೆ. ಈಗ ಹೊಸ ವರ್ಷ ಬೆಳಗ್ಗೆನೇ ಶುರು ಮಾಡಿದ್ದು, ಡ್ರೋನ್ ಹಾಗಾಗಿದ್ದು. ಆ್ಯಂಡ್ ಇಲ್ಲಿಗೆ ಇಳ್ಕೊಂಡು ಬರೋಕ್ಕೆ ದಾರಿ ಏನು ಈಸಿ ಇರಲಿಲ್ಲ. ಹಾಗಂತ ಸ್ಕೇರಿ ಅಂತ ಇನಿಷಿಯಲಿ ಅನ್ನಿಸ್ತು, ಬಟ್ ಆಮೇಲೆ ಕ್ರೇಜಿ ಅಂತ ಅನ್ಸೋಕ್ಕೆ ಶುರುವಾಯಿತು. ಬಟ್ ಅಷ್ಟು ಈಗ ಹತ್ಕೊಂಡು ಹೋಗೋದು ಇನ್ನೂ ಮಜಾ ಇದೆ, ಅದು ಬೇರೆ ವಿಚಾರ. ಇಳ್ಕೊಂಬರೋದು ಯಾವಾಗಲೂ ಈಸಿ. ಬಟ್ ಈಗ ಇಲ್ಲಿ ಇಳ್ಕೊಂಡು ಬಂದಮೇಲೆ ನೋಡೋಕ್ಕೆ ಸಿಗುವಂಥ ವ್ಯೂ ಇದೆಯಲ್ಲ, ಅದು ಡೈಮಂಡ್ ಶೇಪಲ್ಲಿರ್ಬೋದು, ಅದಕ್ಕೆ ಫೇಮಸ್ ಇರ್ಬೋದು, ಅದು ಬೇರೆ ವಿಚಾರ. 2025 ಗ್ರೇಟ್ ಸ್ಟಾರ್ಟ್. ಓ ಅಲೆಗಳು ಜೋರು ಬರ್ತಾ ಇದೆ.
ಈಗ ನಾನು ಆತು ಬೀಚಿಗೆ ಬಂದೆ. ಆ್ಯಕ್ಚುಲಿ ಏನಂತ ಅಂದರೆ ಡೈಮಂಡ್ ಬೀಚ್ಗೆ ಏನು ಎಂಟ್ರಿ ತೊಗೋತೀವಿ ಅಲ್ಲಿಂದಾನೇ ಸ್ವಲ್ಪ ಮುಂದೆ ಹೋಗಿ ಕೆಳಗೆ ಇಳ್ಕೊಂಡು ಬಂದರೆ ಅಲ್ಲಿಂದಾನೇ ಎಂಟ್ರಿ ಇದೆ. ಬಟ್ ನನ್ನ ಗೂಗಲ್ ಮ್ಯಾಪ್ಸ್ ಡಿಸೈಡೆಡ್ ಸ್ವಲ್ಪ ಏನಾದರೂ ಅಡ್ವೆಂಚರ್ ಮಾಡೋಣ ಅಂತ ಅಂದ್ಬಿಟ್ಟು 30 ಮಿನಿಟ್ಸ್ ದೂರ ತೋರಿಸಿ ಇನ್ನೊಂದು ಎಂಟ್ರಿ ಇದೆ. ಬಟ್ ಇಲ್ಲಿ ಎಂಟ್ರಿ ಫೀಸ್ ಇಲ್ಲ. ಇನ್ನೊಂದು ಡೈರೆಕ್ಷನಲ್ಲಿ ನನ್ನ ಈ ಬೀಚ್ಗೆ ಕರ್ಕೊಂಡು ಬಂತು. ಆ್ಯಂಡ್ ಬೀಚ್ ಈ ಥರ ಕಾಣುತ್ತೆ. ಆ್ಯಕ್ಚುಲಿ ಅಲ್ಲಿ ಡೈಮಂಡ್ ಬೀಚ್ ಇರೋದು ಆ ಕಡೆಗೆ. ಸೊ ಅಲ್ಲಿಂದನೇ ಹಿಂಗೆ ಇಳ್ಕೊಂಡು ಬಂದಿದ್ರೆ ಈ ಬೀಚಿಗೆ ಕರ್ಕೊಂಡು ಬರ್ತಾಯಿತ್ತು. ಎಲ್ಲೆಲ್ಲೆಲ್ಲೋ ಮೆಟ್ಲಿದೆ. ಆ ಮೆಟ್ಲೆಲ್ಲ ಇಳ್ಕೊಂಡು ಇಲ್ಲೆಲ್ಲೋ ಬಂದು ಹಿಂಗೆ ಬಂದೆ. ಸೊ ಬಂದಾಗ ಕಂಡಂಥ ವ್ಯೂ ಇದು ಕ್ಲೋಸ್ ಆಗಿದೆಯಂತೆ. ಇದ್ದಿದ್ರೆ ಚೆನ್ನಾಗಿರೋದು. ಸೊ ಅಯ್ಯಯ್ಯೋ ಆತು ಬೀಚಿಂದ 1 hour ಗಾಡಿಯಲ್ಲಿ ಬಂದಿದ್ದು ನಾನು. ಈ ದೇವಸ್ಥಾನದಿಂದ ಥಿಂಕ್ ಬರಬೇಕು. ಈ ಥರ ನನಗೆ ಈ ಪಂಚನ ಕಟ್ಟಿದ್ದಾರೆ. ಹಾಂ, ಕೆಳಗೆ ಹೋಗ್ಬೇಕು. ಏನಂದರೆ ಇಲ್ಲೆಲ್ಲ ಹಿಡ್ಕೊಳಕ್ಕೆ ಸೇಫ್ಟಿ ಇದೆ, ಹುಷಾರಾಗಿ ಹೋಗಬೇಕು. ಮಳೆ ಬಂದಿರೋದ್ರಿಂದ ಕೇರ್ಫುಲ್ಲಾಗಿರಬೇಕು. ಅರ್ಧ ಬೆಟ್ಟ ಇಳ್ಕೊಂಡು ಬಂದಿದ್ದೀನಿ. ಬಟ್ ಈಗ ಇಲ್ಲಿ ಕಾಣಿಸ್ತಾ ಇರೋದು ವ್ಯೂ ಇಷ್ಟು ಸಖತ್ತಾಗಿದೆ. ಓಕೆನಾ? ವ್ಯೂ ಬಿಟ್ಟು ಇಲ್ಲಿ ನೋಡಿದಾಗ ಹಿಂಗಿದೆ. ಇದು ಇಳಿಯೋದು ಬಿಡಿ, ಹತ್ಕೊಂಡು ಬರೋದಿದೆಯಲ್ಲ ಅಲ್ಲಿ ಮಜಾ ಶುರುವಾಗೋದು. ನಿಮ್ಮ ಹತ್ರ ಎಲ್ಲ ಮಾತಾಡಿ ಒಂದು 5 6 ನಿಮಿಷ ಇಳ್ಕೊಂಡು ಬಂದಿದ್ದೀನ. ಈಗ ಇದನ್ನು ನೋಡಿದ್ರೆ ಇನ್ನೂ ಭಯ ಆಗ್ತಾಯಿದೆ. ಐ ಥಿಂಕ್ ಆಫ್ಟರ್ ಆಲ್ ದ ಸರ್ಕಸ್ ಈ ಸ್ಪಾಟ್ ಈ ಥರ ಕಾಣುತ್ತೆ. ಐ ಥಿಂಕ್ ನಂಗೆ ಅನಿಸುತ್ತೆ ಅವರು ಇದನ್ನೇ ನ್ಯಾಚುರಲ್ ಫಾಲ್ಸ್ ಅಂತ ಕರೀತಾರೆ ಅಂತ. ಸೊ ಈ ಥರ ಕಾಣುತ್ತೆ. ಆ್ಯಂಡ್ ಇಲ್ಲಿ ಅವ್ರದ್ದು ದೇವಸ್ಥಾನ ಥರ ಇದೆ, ಗೊತ್ತಿಲ್ಲ, ಹೋಗಿ ನೋಡಬೇಕು. ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಆ್ಯಕ್ಚುಲಿ ಈಗ ಸದ್ಯಕ್ಕೆ ಅದು ವರ್ಸ್ಟ್ ಪಾರ್ಟ್ ಅಂತ ಅನ್ನಿಸ್ತಾ ಇದೆ. ಒಬ್ಬರು ಇಲ್ಲ. ಈಗ ಹೋಗ್ತಾ ಒಬ್ಬಳೇ. ಅಯ್ಯಯ್ಯೋ, ಅಷ್ಟು ದೂರ ಹತ್ಕೊಂಡು ಹೋಗ್ಬೇಕಾ? ಸೊ ಇಲ್ಲಿಂದ ಶುರುವಾಗಿ ಹತ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಇದೇ ನ್ಯಾಚುರಲ್ ಪೂಲ್ ಇಲ್ಲಿ ಫೇಮಸ್ ಇರೋದು. ಬಟ್ ನಾನು ಅಲ್ಲಿಗೆ ಹೋಗ್ತಾ ಇಲ್ಲ, ಪಾಚಿ ಇದೆ ಆ್ಯಂಡ್ ನನಗೆ ಭಯ ಆಗುತ್ತೆ. ಸೊ ನಾಟ್ ಗೋಯಿಂಗ್ ಡೌನ್, ಗೋಯಿಂಗ್ ಅಪ್. ಹಾಂ, ಬಟ್ ಇಟ್ ಈಸ್ ವರ್ತ್ ಕಮಿಂಗ್. ಯಾರ ಜೊತೆಗಾದ್ರೂ ಬಂದರೆ ಏನಾಗುತ್ತೆ, ಕಂಪನಿ ಇರುತ್ತೆ. ಒಬ್ಬೊಬ್ಬರೇ ಐ ಥಿಂಕ್ ಟೈಡ್ಸು ಜಾಸ್ತಿ ಆಗ್ತಾಯಿದೆ. ಮಳೆ ಬರುವಂಥ ಸಮಯ. ನಾನು ಮೇಲೆ ನಿಂತ್ಕೊಂಡು ನೋಡ್ತೀನಿ ಎಲ್ಲ. ನಾನು ದಿಸ್ ಈಸ್ ಮೀ. 600 ಸ್ಟೆಪ್ಸ್ ಹತ್ಕೊಂಬಂದೀನಿ. ಸ್ಟೆಪ್ಸ್ ಕೌಂಟ್ ಮಾಡ್ಕೊಂಡು ಬರ್ತಾಯಿನಿ. ಸೊ ದಟ್ ಕೆಳಗೆ ನೋಡಿದ್ರೆ ಭಯ ಆಗುತ್ತೆ, ಪ್ಯಾನಿಕ್ ಆಗುತ್ತೆ ಅಂದ್ಬಿಟ್ಟು. 600 ಸ್ಟೆಪ್ಸ್ ಹತ್ಕೊಂಬಂದೆ. ಐ ಡೋಂಟ್ ಥಿಂಕ್ ಸೊ ನಾನು ಇನ್ನೂ ಅರ್ಧನೂ ಹತ್ತಿದ್ದೀನಿ ಅಂತ. ಸ್ಟೆಪ್ಸ್ನ ಕೌಂಟ್ ಮಾಡ್ಕೊಂಡು ಬರ್ತಾಯಿನಿ. ಬಿಕಾಸ್ ಕೆಳಗೆ ನೋಡಿದ್ರೆ ಅದೊಂಥರ ಪ್ಯಾನಿಕ್ ಆಗುತ್ತೆ ಯಾರಿಗೇ ಆಗಲಿ. ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ನನಗಾಗತ್ತೆ. ಸೊ ಹಂಗಾಗಿ ಸ್ಟೆಪ್ಸ್ನ ಕೌಂಟ್ ಮಾಡ್ಕೊಂಡು ಬರ್ತಾಯಿದ್ದೆ. ಸ್ವಲ್ಪ ಸುಸ್ತಾಯಿತು, ನೀರು ಕುಡಿದು ಮುಂದೆ ಹೋಗುವ ಅಂತ ಕೂತಿದ್ದೀನಿ. ಸ್ಟೆಪ್ಸ್ ಹಂಗೆ ಕಾಣುತ್ತೆ. ಆ್ಯಂಡ್ ಈಗ ನನ್ನ ಮೇಲೆ ಬರ್ತಾ ಫಾರಿನರ್ಸು ಕೆಳಗೆ ಇಳ್ಕೊಂಡು ಹೋದರು.
ಐ ಥಿಂಕ್ ಇನ್ನೊಂದು 10 ನಿಮಿಷ ಇದ್ದಿದ್ರೆ ಅವರ ಪೂಲ್ ಒಳಗೆ ಹೆಂಗೆ ಇಳಿತಾರೆ ಅಂತ ನೋಡ್ಬೋದಿತ್ತು. ಹತ್ತು ಬಂದುಬಿಟ್ಟಿದ್ನಲ್ಲ ಅಷ್ಟು ಸ್ಟೆಪ್ಸು, ಮತ್ತು ಕೆಳಗೆ ಇಳಿಯೋಕ್ಕಾಗಲ್ಲ. ಸೊ ಮೈ ಜರ್ನಿ ಕಂಟಿನ್ಯೂ. ನಾನು ಕಿಲಿಂಕಿನ್ ವ್ಯೂ ಪಾಯಿಂಟ್ ಅಥವಾ ಕ್ಲಿಫ್ ಪಾಯಿಂಟ್ ಅಥವಾ ಬೀಚ್ ಅಲ್ಲಿಗೆ ಬಂದಿದ್ದೀನಿ. ವೆರಿ ಫೇಮಸ್ ವ್ಯೂ ಪಾಯಿಂಟ್. ಬಟ್ ಏನು ಗೊತ್ತಾ, ನಾನು ಬಂದಿರೋದು ಟೈಮ್ ಬಂದುಬಿಟ್ಟು ಈಗ 6:40. ಯಾರು ಒಬ್ಬರು ಇಲ್ಲ, ಅಂದರೆ ಇಲ್ಲಿ ಯಾವ ಸ್ಟಾಲ್ಸು ಓಪನ್ ಆಗಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಡ್ರೆಸ್ಸಲ್ಲಿ ಆಗ್ತಾಯಿದೆ. ಕೆಲಸದವ್ರು ಒಂದು ಇಬ್ಬರಿದ್ದಾರೆ ಬಿಟ್ಟರೆ ಮೇ ಬಿ ಅವರು ಇಲ್ಲ. ಸೊ ಈ ಕಡೆಯಿಂದ ಹಿಂಗೆ ಬಂದರೆ ದಿಸ್ ಇಸ್ ದ್ಯಾಟ್ ವ್ಯೂ ಪಾಯಿಂಟ್. ಆ್ಯಂಡ್ ಯಾರೊಬ್ಬರೂ ಇಲ್ಲ. ನಾನು ಬಿಗ್ ಬಾಸ್ ಮುಗಿಸಿ ಕೃಷಿ ಜೊತೆಗೆ ಶ್ರುತಿ ಜೊತೆಗೆ ಬಂದಾಗ ಇದು ಹಿಂಗಿರಲೇ ಇರಲಿಲ್ಲ. ನೀಟಾಗೆ ಅಂಗಡಿಗಳೆಲ್ಲ ಮಾಡ್ಯಾರ. ಅವಾಗ ಒಂದೇ ಒಂದು ಸ್ಮಾಲ್ ಅಂಗಡಿ ಇತ್ತು, ಬಟ್ ಇದು ಓಪನ್ ಜಾಗ ಇತ್ತು. ಕಂಪ್ಲೀಟಾಗಿ ಚೇಂಜ್ ಆಗೋಗಿದೆ. ಬಟ್ ಏನಕ್ಕೆ ಮತ್ತೆ ನಾನು ವಾಪಸ್ ಇಲ್ಲಿಗೆ ಬಂದೆ ಅಂತ ಅಂದರೆ, ಕೆಳಗೆ ಹೋಗಿರಲಿಲ್ಲ, ಬರೀ ಇಲ್ಲಿ ಮೇಲೆ ನಿಂತ್ಕೊಂಡು ಫೋಟೋ ತೆಕ್ಕೊಂಡು ಟೈಮಾಗಿ ಹೋಗಿದೆ ಅಂದ್ಬಿಟ್ಟು ಹಾಗೆ ಹೊರಟು ಬಿಟ್ಟಿದ್ವಿ. ಯಾಕಂದರೆ ಬೇರೆ ಕಡೆ ಸ್ಟೇ ಮಾಡಿದ್ವಿ ಅಂತ. ಸೊ ಕೆಳಗೆ ಹೋಗಬೇಕಾಗಿತ್ತು, ಹಾಗಾಗಿ ಅದು ಒಂದೇ ಒಂದು ಕಂಪ್ಲೀಟ್ ಆಗಿರಲಿಲ್ಲ. ಸೊ ಐ ಆಮ್ ಹಿಯರ್. ಇವತ್ತು ಕೂಡ ಕೆಳಗಿಳಿಯೋದು ಮೇಲೆತ್ತದು, ಕೆಳಗಿಳಿಯೋದು ಮೇಲೆತ್ತದು ಪ್ರೋಗ್ರಾಮ್ ಇದೆ ನೆನ್ನೆ ಥರ. ಲೆಟ್ಸ್ ಸಿ ಹೌ ದಿಸ್ ಇಸ್ ಗುಡ್ ಟು ಗೋ. ಸ್ಟೆಪ್ಸ್ ಎಲ್ಲ ಆಯಿತು, ಇವಾಗ ಕಷ್ಟ ಆಗೋದು. ಅಲ್ಲಿ ಶೋ ಇದು ರೂಟ್. ಒಂದು ಸೆಕೆಂಡ್. ಅಲ್ಲಿಂದ ನಾನು ಮುಂದೆ ಹೋಗಿದ್ದು ಏಂಜಲ್ ಬಿಲ್ಲಾ ಬಾಂಗ್ ಅನ್ನೋ ಒಂದು ಸ್ಪಾಟಿಗೆ. ಇದನ್ನು ನ್ಯಾಚುರಲ್ ಪೂಲ್ ಅಂತ ಅಂತಾರೆ. ಆ್ಯಂಡ್ ಇಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾರೆ. ಅಂದರೆ ಇದಕ್ಕೆ ವೆದರು ಚೆನ್ನಾಗಿರಬೇಕು, ಮಳೆ ಬರಬಾರ್ದು, ಪಾಚಿ ಇರಬಾರ್ದು, ಹಾಗೆ ಸಮುದ್ರ ಕೂಡ ಕಾಮಾಗಿರಬೇಕು. ಬಟ್ ಅವತ್ತು ಸ್ವಲ್ಪ ಡ್ರಿಸಲ್ ಆಗ್ತಾಯಿತ್ತು. ಕೆಲವೊಬ್ಬರು ವೆದರ್ ಸರಿ ಇದ್ದಾಗ ಅಲ್ಲಿ ಕೆಳಗೆ ಹೋಗಿ ಸ್ವಿಮ್ ಮಾಡೋದು ಎಲ್ಲ ಮಾಡ್ತಾರೆ. ಬಟ್ ಇವತ್ತು ಯಾರೂ ಹೋಗ್ತಾ ಇಲ್ಲ. ಆ್ಯಂಡ್ ನಂಗೆ ಇಲ್ಲಿ ಫೋಟೋ ತೆಗೆಸ್ಕೋಬೇಕಂತಲೂ ಅನ್ನಿಸ್ತಾ ಇಲ್ಲ. ಇಟ್ಸ್ ನೈಸ್. ದೂರದಿಂದ ನೋಡೋಕ್ಕೆ ಚೆನ್ನಾಗಿದೆ. ಓಕೆ, ಪಕ್ಕದಲ್ಲೇ ಬ್ರೋಕನ್ ಬೀಚ್ ಇದೆ. ಐ ಥಿಂಕ್ ಇವತ್ತು ನಂದು 11-12 ಗಂಟೆ ಒಳಗೆ ಎಲ್ಲ ಮುಗ್ದೋಗುತ್ತೆ. 9:45 ಇಷ್ಟು ಜನ ಪಿತ 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 ಅಂತಿದ್ದಾರೆ. ಚೆನ್ನಾಗಿ ಕ್ಯೂವಲ್ಲಿ ನಿಂತಿದ್ದಾರೆ. ನಾನು ಬಂದೆ, ನನ್ನ ಪಾಡಿಗೆ ನಾನು ಸೆಲ್ಫಿ ತೆಕ್ಕೊಂಡೆ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ. ನಾನು ಯಾರನ್ನೂ ಕೇಳ್ತಾನೂ ಇಲ್ಲ ಮಾಡಿ ಅಂತ. ಜನ ಜನ ಜನ, ಯಾಕಿಷ್ಟು ಜನ. ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಬಂದರೆ ಬ್ರೋಕನ್ ಬೀಚ್ ಇದೆ. ಸೊ ಈ ಥರ ಕಾಣುತ್ತೆ. ಆ್ಯಂಡ್ ಇದು ಫುಲ್ ಒಂದು ಸರ್ಕಲ್ ಥರ, ಸರ್ಕಲ್ ಹೊಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಿದೆ ಅಂತ. ಸೊ ಅಲ್ಲಿಂದ ಶುರು ಮಾಡ್ತೀನಿ. ಅಲ್ಲಿ ನೋಡಿದ್ರೆ ಅಲ್ಲೆಲ್ಲ ಜನ ಫೋಟೋ ತೆಕ್ಕೊಂಡು ಕಾಯ್ತಿದ್ದಾರೆ. ಇಲ್ಲಿ ಸ್ವಲ್ಪ ಖಾಲಿ ಇತ್ತು ಅಂತ ನಾನು ಬಂದೆ. ಬೇರೆಲ್ಲ ಬೀಚ್ಗಳಿಗೆ ಹೋದಾಗ ಬೆಟ್ಟನ ಇಳಿದು ಕೆಳಗೆ ಬೀಚ್ಗೆ ಹೋಗಿ ತಲುಪಬೇಕಾಗಿತ್ತು. ಬಟ್ ಈ ಒಂದು ಬೀಚ್ಗೆ ಆ ಥರ ಯಾವುದೇ ಆಕ್ಸೆಸ್ ಇರಲಿಲ್ಲ. ಸೊ ಮೇಲಿಂದನೇ ಇದೊಂಥರ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಟಾಪ್ ಆ್ಯಂಗಲಿಂದ ಒಂದು ಸರ್ಕಲ್ ಥರ ಕಾಣುತ್ತೆ. ಮಧ್ಯದಲ್ಲಿ ಈ ಬೀಚ್ ಕಾಣುತ್ತೆ. ಅಲ್ಲಿ ವಾಕ್ ಕೂಡ ಮಾಡ್ಕೊಂಡು ಬರ್ಬೋದು. ಸೊ ವಾಕ್ ಮಾಡ್ತಾ ಇರುವಾಗ ಈ ಬ್ರೋಕನ್ ಬೀಚ್ ನಾನೇನು ತೋರಿಸ್ತಾ ಇದ್ದೀನಿ, ಬೇರೆ ಬೇರೆ ಆ್ಯಂಗಲಿಂದ ಬೇರೆ ಥರನೇ ಕಾಣುತ್ತೆ. ಹಾಗೆ ವಾಕ್ ಮಾಡ್ತಾ ಮುಂದೆ ಬಂದರೆ ಇನ್ನೊಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಇದು ಬಂದ್ಬಿಟ್ಟು ಮಾಂತಾರೇಸ್ ಸ್ನಾಕ್ಲಿಂಗ್ ವ್ಯೂ ಪಾಯಿಂಟ್ ಅಂತ ಅವ್ರು ನನಗೆ ಹೇಳಿದ್ರು. ಅಂದರೆ ಸ್ನಾಕ್ಲಿಂಗ್ ಮಾಡೋರೆಲ್ಲ ಇಲ್ಲಿ ನೀವು ಬಹಳಷ್ಟು ಜನರನ್ನ ನೋಡ್ಬೋದು. ಹೀಗೆ ನಮ್ಮ 3 ದಿನಗಳ
ಅಡ್ವೆಂಚರಸ್ ನೂಸಾ ಪೆನಿಡಾ ಜರ್ನಿ ಮುಗಿದಿದೆ. ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಇತ್ತು ಆ್ಯಂಡ್ ಸಿಕ್ಕಾಪಟ್ಟೆ ನಡೆಯೋದಿತ್ತು, ಬೆಟ್ಟ ಇಳಿಯೋದಿತ್ತು, ಬೆಟ್ಟ ಹತ್ತೋದಿತ್ತು. ಬಟ್ ಓವರಾಲ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಕಡೆಯಿಂದ ಏನೇನು ಶೂಟ್ ಮಾಡೋಕ್ಕಾಗತ್ತೆ ಎಲ್ಲ ಡೀಟೇಲ್ಸ್ನ ಒಟ್ಟಿಗೆ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡುವಂಥ ಪ್ರಯತ್ನ ಪಟ್ಟಿದ್ದೀನಿ. ಈಗ ಇಲ್ಲಿ ಜರ್ನಿ ಮುಗಿಸ್ತಾ ನಿಮ್ಮನ್ನು ನಾನು ನೆಕ್ಸ್ಟ್ ಕರ್ಕೊಂಡು ಹೋಗ್ತಾ ಇರೋದು ಬಾಲಿಯಲ್ಲಿರುವಂಥ ಉಬ್ಬುದಿಗೆ.